ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂಥ ಈ ಒಂದು ವಿಡಿಯೋ ಕಾಮರ್ಸ್, ಆರ್ಟ್ಸ್, ಸೈನ್ಸ್ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ನೋಡಿ. ಏಕೆಂದರೆ ಎಕ್ಸಾಮ್ 1 ನಿಮಗೆ ಫೆಬ್ರವರಿ 28ರಿಂದ ಸ್ಟಾರ್ಟ್ ಆಗಲಿದೆ ಹಾಗೂ ಮಾರ್ಚ್ 17ಕ್ಕೆ ಕಂಪ್ಲೀಟ್ ಆಗುತ್ತೆ. ನಂತರದಲ್ಲಿ ಎಕ್ಸಾಮ್ 2 ಕೂಡ ಟೈಮ್ ಟೇಬಲ್ ರಿಲೀಸನ್ನು ಮಾಡಿದ್ದಾರೆ ನಿಮ್ಮ PU ಬೋರ್ಡ್ ವತಿಯಿಂದ. ಇನ್ನೂ ಕೂಡ ತಾವುಗಳು ಎಲ್ಲರೂ ಕೂಡ ಮಿಡ್ ಟರ್ಮ್ ಎಕ್ಸಾಮಿಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ, ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ. ಹಾಗಿದ್ರೆ ಬನ್ನಿ ಈಗ ಸಂಪೂರ್ಣವಾದ ಟೈಮ್ ಟೇಬಲನ್ನು ಈಗ ನಾವು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಟೈಮ್ ಟೇಬಲ್ ಫಾರ್ ದಿ ಅಕಾಡೆಮಿಕ್ ಇಯರ್ 2025-26 ಸೆಕೆಂಡ್ ಇಯರ್ PUC ಎಕ್ಸಾಮಿನೇಷನ್ 2 ಅಂತ ಇದೆ. ಹಾಗಿದ್ರೆ ಯಾವಾಗೆಲ್ಲ ಇದೆ ಪರೀಕ್ಷೆಗಳು ಅಂತ ನಾವು ನೋಡ್ತಾ ಹೋಗೋಣ. ಈಗ ಬನ್ನಿ, 25/4 ಅಂದರೆ ಏಪ್ರಿಲ್ 25ನೇ ತಾರೀಕು ಎಕ್ಸಾಮ್ 2 ಇರುತ್ತೆ. ಕನ್ನಡ ಆಗಿರುತ್ತೆ ಹಾಗೂ ಅರೇಬಿಕ್ ಆಗಿರುತ್ತೆ. 27ನೇ ತಾರೀಕು ಏಪ್ರಿಲ್ ಆಪ್ಷನಲ್ ಕನ್ನಡ, ಲಾಜಿಕ್, ಅಕೌಂಟೆನ್ಸಿ ಹಾಗೂ ಬಯಾಲಜಿ ಇರುತ್ತೆ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, 28ನೇ ತಾರೀಕು ಏಪ್ರಿಲ್ ತಿಂಗಳು ಮಂಗಳವಾರ ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರ, ಎಲೆಕ್ಟ್ರಾನಿಕ್ಸ್ ಹಾಗೂ ಕಂಪ್ಯೂಟರ್ ಸೈನ್ಸ್, ಗಣಕ ವಿಜ್ಞಾನ. ನಂತರದಲ್ಲಿ ವೆನ್ಸ್ಡೇ ಏಪ್ರಿಲ್ 29ನೇ ತಾರೀಕು ಮ್ಯಾಥಮೆಟಿಕ್ಸ್ ಅಂತ ಹೇಳಿದರೆ ಗಣಿತ, ಹೋಮ್ ಸೈನ್ಸ್ ಹಾಗೂ ಬೇಸಿಕ್ ಮ್ಯಾಥ್ಸ್ ಇರುತ್ತೆ, ಮೂಲ ಗಣಿತ. ಆಯಿತಾ. ನಂತರದಲ್ಲಿ ಎಕನಾಮಿಕ್ಸ್ ಎಕ್ಸಾಮ್ ಅಂದರೆ ಅರ್ಥಶಾಸ್ತ್ರ ಬಂದು ನಿಮಗೆಲ್ಲರಿಗೂ ಕೂಡ ಏಪ್ರಿಲ್ 30ನೇ ತಾರೀಕು ಇರುತ್ತೆ. ಇದು ಎಕ್ಸಾಮ್ 2 ಟೈಮ್ ಟೇಬಲ್ ಆಗಿರುತ್ತೆ. ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಕ್ಸಾಮ್ 1 ನಿಮಗೆ 2026 ಫೆಬ್ರವರಿ ತಿಂಗಳು 28ನೇ ತಾರೀಕಿನಿಂದ ಪ್ರಾರಂಭವಾಗಲಿದೆ. ಮಾರ್ಚ್ 17ಕ್ಕೆ ಕಂಪ್ಲೀಟ್ ಆಗುತ್ತೆ. ಇದು ಎಕ್ಸಾಮ್ 2 ಟೈಮ್ ಟೇಬಲ್ ಆಗಿದೆ. ಈಗಾಗಲೇ ಆ ಟೈಮ್ ಟೇಬಲನ್ನು ರಿಲೀಸ್ ಮಾಡಿದ್ದೇನೆ. ಬನ್ನಿ, ಸ್ಯಾಟರ್ಡೆ ಬಂದು ನಿಮಗೆಲ್ಲರಿಗೂ ಕೂಡ ನೋಡಿ, ಜನವರಿ ಆಯಿತು, ಫೆಬ್ರವರಿ ಮುಗೀತು, ಮಾರ್ಚ್ ಆಯಿತು, ಏಪ್ರಿಲ್ ಆಯಿತು, ಮೇ 2ನೇ ತಾರೀಕು ನಿಮಗೆಲ್ಲರಿಗೂ ಕೂಡ ಎಕ್ಸಾಮ್ 2 ಯಾವುದಿರುತ್ತೆ? ಹಿಸ್ಟ್ರಿ, ಇತಿಹಾಸ, ಕೆಮಿಸ್ಟ್ರಿ, ರಸಾಯನಶಾಸ್ತ್ರ ಇರುತ್ತೆ. ನಂತರದಲ್ಲಿ ಇಂಗ್ಲೀಷ್ ಬಂದು ನಿಮಗೆಲ್ಲರಿಗೂ ಕೂಡ ಮೇ 4ನೇ ತಾರೀಕು ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ. ನಂತರದಲ್ಲಿ ಹಿಂದಿ ಎಕ್ಸಾಮು ಮೇ 5ಕ್ಕೆ ಇರುತ್ತೆ. ಮೇ 6ನೇ ತಾರೀಕು, ಆಯಿತಾ, 6ನೇ ತಾರೀಕು 5ನೇ ತಿಂಗಳು 2025ರಂದು ಬಿಸ್ನೆಸ್ ಸ್ಟಡೀಸ್, ಫಿಸಿಕ್ಸ್ ಎಜುಕೇಷನ್ ಎಕ್ಸಾಮ್ ಇರುತ್ತೆ. ಬಿಸ್ನೆಸ್ ಸ್ಟಡೀಸ್ ಅಂದರೆ ವ್ಯವಹಾರ ಅಧ್ಯಯನ, ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ ಅಂತ. ಬನ್ನಿ ಈಗ ಮೇ ತಿಂಗಳಿನ 7ನೇ ತಾರೀಕು ಸೋಷಿಯಾಲಜಿ ಅಂದರೆ ಸಮಾಜಶಾಸ್ತ್ರ ಹಾಗೂ ಸ್ಟ್ಯಾಟಿಸ್ಟಿಕ್ಸ್ ಎಕ್ಸಾಮ್ ಇರುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಯಾರಿಗಾದರೂ ಏನಾದರೂ ಡೌಟ್ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ಡೌಟನ್ನು ಕ್ಲಿಯರ್ ಮಾಡಿಕೊಳ್ಳಬಹುದಾಗಿದೆ. 8ನೇ ತಾರೀಕು 5ನೇ ತಿಂಗಳು ಜಿಯೋಗ್ರಫಿ ಅಂತ ಹೇಳಿದರೆ ಭೂಗೋಳಶಾಸ್ತ್ರ, ಸೈಕಾಲಜಿ ಹಾಗೂ ಜಿಯಾಲಜಿ ಎಕ್ಸಾಮ್ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಆನ್ಯುವಲ್ ಎಕ್ಸಾಮು ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಡೆಯಲಿದೆ. ಎಕ್ಸಾಮ್ 1 ಆಗಿರ್ಬೋದು, ಎಕ್ಸಾಮ್ 2 ಆಗಿರ್ಬೋದು. ಧನ್ಯವಾದಗಳು. ಕೇವಲ ನಿಮ್ಮದಲ್ಲ, ನಮ್ಮ SSLC ವಿದ್ಯಾರ್ಥಿಗಳ ಪರೀಕ್ಷೆಯ ಏನಂತೀರ ಆನ್ಯುವಲ್ ಎಕ್ಸಾಮಿನ ಟೈಮ್ ಟೇಬಲ್ ಕೂಡ ರಿಲೀಸ್ ಆಗಿದೆ. ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇದು ಸಂಪೂರ್ಣವಾಗಿ ಎಕ್ಸಾಮ್ 2 ಟೈಮ್ ಟೇಬಲ್ ಆಗಿರುತ್ತೆ.